ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಕ್ರವಾರ ಪಂಚಮಿ ಬಂದಿದೆ. ವಾರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾದ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಪಂಚಮಿ ಅಂದ್ರೇ ವಾರಾಹಿ ದೇವಿಯ ಮತ್ತೊಂದು ಹೆಸರು. ಆ ತಾಯಿಯನ್ನು ನಾವು ಏನೇ ಕೇಳಿದ್ರೂ ಕೂಡ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂಥದ್ದು, ಆಸ್ತಿಗಳಿಗೆ ಸಂಬಂಧಪಟ್ಟಂಥದ್ದು. ಯಾಕಂದರೆ ಆಸ್ತಿ ವಿವಾದಗಳು ಅದು ಕೋರ್ಟು ಕೇಸು ಕಚೇರಿಗೆ ಹೋಗಿರುತ್ತೆ. ತುಂಬ ಜನಕ್ಕೆ ಸ್ವಲ್ಪನೇ ಭೂಮಿ ಇರುತ್ತೆ, ಅಥವಾ ಒಂದು ಸೈಟೋ ಮನೆಯೋ ಏನೋ ಒಂದು ಇರುತ್ತೆ. ಅಣ್ಣ ತಮ್ಮಂದಿರಾಗಿರಬಹುದು, ಅಕ್ಕ ತಂಗಿರಾಗಿರಬಹುದು, ಕಿರಿಕಿರಿ ಮಾಡ್ತಾ ಇರ್ತಾರೆ, ಕಷ್ಟಗಳನ್ನು ಕೊಡ್ತಾ ಇರ್ತಾರೆ. ಅಂತಹವರನ್ನು ನಾವು ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ತಾಯಿಗೆ ಈ ದಿನ ನಾವು ಕೇಳಿಕೊಂಡಾಗ, ಸಂಕಲ್ಪ ಮಾಡಿಕೊಂಡಾಗ, ಪುಟ್ಟದಾಗಿ ಈ ಒಂದು ಸಣ್ಣ ಪರಿಹಾರವನ್ನು ನಮ್ಮ ಮನೆಯ ತುಳಸಿ ಗಿಡದ ಹತ್ತಿರ ಮಾಡಿಕೊಂಡಾಗ ವಿಶೇಷವಾದ ಫಲಗಳನ್ನು ನೋಡಬಹುದು. ಪಂಚಮಿ ಅಂದ್ರೇ ಸಪ್ತಮಾತೃಕೆಯರಲ್ಲಿ 5ನೆಯ ಸ್ಥಾನ ವಾರಾಹಿ ದೇವಿಗೆ ಇರೋದರಿಂದ ಗ್ರಾಮ ದೇವತೆಗಳಲ್ಲಿ ಪ್ರತಿ ಗ್ರಾಮಗಳಲ್ಲೂ ಕೂಡ ತಾಯಿ ನೆಲೆಸಿರ್ತಾಳೆ. ಅದಕ್ಕೆ ವಿಶೇಷವಾಗಿ ಶುಕ್ರವಾರ ಅನ್ನುವಂಥದ್ದು ಲಕ್ಷ್ಮಿಯ ವಾರ ಕೂಡ ಆಗಿರೋದ್ರಿಂದ ತಾಯಿಯನ್ನು ಆರಾಧನೆ ಮಾಡಿ ಪಂಚಮಿ ತಿಥಿ ಅಂತ ಹೇಳಿದ್ರೆ ಶ್ರೀ ಮಹಾಲಕ್ಷ್ಮಿಗೂ ಕೂಡ ಶಕ್ತಿ ಇರುವಂಥ, ಇಷ್ಟಪಡುವಂಥ ಆ ತಾಯಿಗೆ ತುಂಬ ಪ್ರೀತಿಕರವಾಗಿರುವ ದಿನ ಆಗಿದೆ. ಈ ದಿನವನ್ನು ನಾವು ನಮ್ಮ ಮನೆಯ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಕಲಿಯುಗದ ಭಗವಂತನು ಲಕ್ಷ್ಮೀದೇವಿಯ ಸಮೇತ ಬರ್ತಾನೆ ಸ್ನೇಹಿತರೆ. ಯಾಕಂದರೆ ಲಕ್ಷ್ಮೀದೇವಿಯನ್ನು ನಾವು ಕೇಳ್ಕೊಳ್ತಾ ಇದ್ದಾಗ ಶ್ರೀ ಮಹಾವಿಷ್ಣು ಕೂಡ ಬರ್ತಾರೆ. ಅದನ್ನು ನಾವು ಭಕ್ತಿಯಿಂದ ಕೇಳ್ಕೊಳ್ಬೇಕು. ಕಲಿಯುಗದ ಭಗವಂತನು ಯಾವಾಗಲೂ ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಆ ಪ್ರಾಬ್ಲಮ್ಸನ್ನು ನಾವು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಕೈ ಬಿಟ್ಟಾಗ ಕೈ ಹಿಡಿತಾನೆ ಭಗವಂತನು. ಅದಕ್ಕೋಸ್ಕರ ಸುತ್ತಮುತ್ತ ನಾವು ಏನೇ ಪೂಜೆ ಮಾಡಲಿ ಬಿಡಲಿ, ತುಳಸಿ ಗಿಡವನ್ನು ಮನೆಯ ಹತ್ತಿರ ಇಟ್ಕೊಂಡಾಗ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋದಿಲ್ಲ, ಪ್ರವೇಶ ಮಾಡೋದಕ್ಕೆ ಅನುವು ಮಾಡಿಕೊಡೋದಿಲ್ಲ ತುಳಸಿ ಗಿಡ. ಅದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಶುದ್ಧವಾದಂಥ ಗಾಳಿಯನ್ನು ಪಡ್ಕೊಳ್ಳೋದಕ್ಕೆ, ಆರೋಗ್ಯವಂತರಾಗಿ ಇರೋದಕ್ಕೆ, ತುಂಬ ಬುದ್ಧಿವಂತರಾಗಿ ಇರೋದಕ್ಕೆ, ಆರೋಗ್ಯ ದೃಷ್ಟಿಯಿಂದ ಕೂಡ ತುಳಸಿ ಗಿಡವನ್ನು ಪ್ರತಿಯೊಬ್ಬರು ಕೂಡ ಇಟ್ಕೊಂಡಿರಬೇಕು. ಈಗಿನ ಕಾಲದಲ್ಲಿ ಶುದ್ಧವಾದಂಥ ಗಾಳಿಯನ್ನು ಪಡ್ಕೊಳ್ಳೋದು ಕೂಡ ಒಂದು ಅದೃಷ್ಟವೇ ಅಂತ ಹೇಳಬಹುದು. ಈ ತುಳಸಿ ಗಿಡದ ಹತ್ತಿರ ನಾವು ಸಮಸ್ಯೆಗಳನ್ನು ಹೇಳ್ಕೊಂಡಾಗ, ಯಾಕಂದರೆ ತುಳಸಿ ಮಾತೆ ಬೇರೆ ಯಾರೂ ಅಲ್ಲ, ಲಕ್ಷ್ಮೀ ದೇವಿಯ ಪ್ರತಿರೂಪ. ಆ ತಾಯಿಯನ್ನು ನಾವು ಕೇಳಿಕೊಂಡಾಗ ಈ ರೀತಿಯ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಇದೆ, ಹಣಕಾಸಿಗೆ ಸಂಬಂಧಪಟ್ಟಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು, ಪ್ರತಿಯೊಬ್ಬರಿಗೂ ಏನೇ ಒಂದು ಹೇಳಿದ್ರು ಜಾಸ್ತಿ ಸಮಸ್ಯೆಗಳಾಗಿ ಕಾಡುವಂಥದ್ದು ಏನಾದರೂ ಇದೆ ಅಂತ ಹೇಳಿದ್ರೆ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು. ಏಕೆಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ವಸ್ತುಗಳು ನಾವು ಬೆಳಗ್ಗೆದ್ದಾಗಿಂದ ರಾತ್ರಿ ಮಲಗುವವರೆಗೂ ಕೂಡ ಎಲ್ಲವನ್ನು ಕೂಡ ಖರ್ಚಿನಿಂದನೇ ಕೂಡಿರೋದ್ರಿಂದ ಕೊಂಡುಕೊಳ್ಳೋದಕ್ಕಾಗಿರಬಹುದು, ಹೋಗೋದು ಬರೋದು ಪ್ರತಿಯೊಂದು ಕೂಡ ದುಡ್ಡನ್ನು ಕೊಟ್ಟು ನಾವು ತಗೊಳ್ಬೇಕಾಗುತ್ತೆ. ಆ ಥರ ಅಷ್ಟು ದುಬಾರಿ ಜೀವನ ಆಗಿರೋದ್ರಿಂದ ನಾವು ಹಣಕಾಸನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು, ನಮ್ಮ ಮನೆಯಲ್ಲಿ ಆದಾಯದ ಮಾರ್ಗಗಳು ಜಾಸ್ತಿ ಆಗಬೇಕು, ಧನದ ದ್ವಾರಗಳು ತೆರೆದುಕೊಳ್ಬೇಕು, ದರಿದ್ರ ದೂರ ಆಗಬೇಕು, ಮನೆಯಲ್ಲಿ ಇರುವಂಥ ಬಡತನವನ್ನು ಹೋಗಲಾಡಿಸ್ಬೇಕು. ಇದಕ್ಕೆ ರಾಮಬಾಣ ಅಂತಲೇ ಹೇಳಬಹುದು. ನೀವು ಮುಖ್ಯವಾಗಿ ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಗುವಂಥದ್ದು. ಏಕೆಂದರೆ ಲಕ್ಷ್ಮೀದೇವಿಯ ಜೊತೆ ಬಂದಿರುವಂಥದ್ದು ಉಪ್ಪು ಸುತ್ತಮುತ್ತ ನಮ್ಮ ವಾತಾವರಣವನ್ನು ಶುದ್ಧಿ ಮಾಡುತ್ತೆ. ಅಷ್ಟು ಶಕ್ತಿ ಇರುವಂಥ ಕಲ್ಲುಪ್ಪನ್ನು ಒಂದು ಕಾಗದ ತಗೊಳ್ಳಿ, ಖಾಲಿ ಕಾಗದ ತಗೊಳ್ಳಿ ಚಿಕ್ಕದಾಗಿ, ಅದರಲ್ಲಿ
ಇಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಇನ್ನು ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಬೇಕು ಸ್ನೇಹಿತರೆ. ಮೆಂತ್ಯ ಕಾಳು ಬಂದು ನಮ್ಮ ದೋಷಗಳನ್ನು, ಗ್ರಹ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಮೆಂತ್ಯ ಕಾಳಿಗೆ ಇರೋದರಿಂದ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿ. ಇನ್ನು ಗುರುಬಲ ಹೆಚ್ಚಾಗಬೇಕು. ಗುರುಬಲ ಮನುಷ್ಯನಿಗೆ ಇದ್ದಾಗ ದುಡ್ಡು ಕಾಸನ್ನು ಸಂಪಾದನೆ ಮಾಡೋದಕ್ಕೆ ಬಲ ಜಾಸ್ತಿ ಬರುತ್ತೆ. ಧನದ ದ್ವಾರಗಳು ತೆರೆದುಕೊಳ್ಳುತ್ತೆ. ನಮಗೆ ಸ್ಟ್ರಕ್ ಆಗಿರುವಂಥ ಹಣ ವಾಪಸ್ ಬರುತ್ತೆ. ಗುರುಬಲಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರೋದರಿಂದ ಪ್ರತಿಯೊಬ್ಬರು ಕೂಡ ಗುರುವನ್ನು ಕೇಳ್ಕೊಳ್ಬೇಕು. ಏನೇ ಒಂದು ಒಡವೆಗಳ ಹಣಕಾಸಿನ ದೋಷಗಳು ಇದ್ದಾಗ ನಿವಾರಣೆ ಆಗುತ್ತೆ. ನಾವು ಎಷ್ಟೋ ಜನ ಚಿನ್ನವನ್ನು ತಗೊಳ್ಳುವುದಕ್ಕೆ ಯೋಗ ಇಲ್ಲ ನಮಗೆ ಅಂತ ಹೇಳ್ತಾರೆ ನೋಡಿ, ಅಂತಹವರು ಮಾಡ್ಕೊಳ್ಳಿ. ಅರಿಶಿಣದ ಕೊಂಬು ಇಷ್ಟನ್ನು ನೀವು ಹಾಕಿದ್ದೆ ನೀಟಾಗಿ ಚಿಕ್ಕದಾಗಿ ಒಂದು ಪೊಟ್ಟಣ ಕಟ್ಟಿಬಿಟ್ಟು ನಿಮ್ಮ ತುಳಸಿ ಗಿಡದ ಹತ್ರ, ಆ ಬುಡದ ಹತ್ರ ಇಟ್ಟರೆ ಆಯಿತು. ಇನ್ನೇನು ನಾವು ಅದನ್ನು ಮಣ್ಣು ತೆಗಿಬೇಕು, ಇಡಬೇಕು ಅಂತ ಏನೂ ಇಲ್ಲ. ನೀಟಾಗಿ ಈ ಥರ ಇಡಿ ಸಾಕು. ಇನ್ನು ಶುದ್ಧವಾದಂಥ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತಗೊಂಡು ಒಂದೊಂದು ಚಿಕ್ಕ ಸ್ಪೂನಷ್ಟು, ಕಾಲು ಸ್ಪೂನಷ್ಟು ಅರಿಶಿಣ ಕುಂಕುಮವನ್ನು ಹಾಕಿ, ಹಾಗೂ ಸುಗಂಧ ಭರಿತವಾಗಿರುವಂಥ ಲಕ್ಷ್ಮೀದೇವಿಗೆ ಪೂಜೆಗೆ ಬಳಸುವಂಥ ನಾವು ಈ ಒಂದು ಪರ್ಫ್ಯೂಮ್ ಇರುತ್ತೆ ನೋಡಿ, ಅದನ್ನು ಹಾಕಿ. ಅದು ತುಂಬ ಜನರ ಹತ್ರ, ಕೆಲವೊಬ್ಬರ ಹತ್ರ ಇರುತ್ತೆ, ಕೆಲವೊಬ್ಬರ ಹತ್ರ ಇರೋದಿಲ್ಲ. ಇದ್ದರೆ ಬಳಸಿ. ಇಲ್ಲ ಅಂತ ಹೇಳಿದ್ರೆ ರೋಸ್ ವಾಟರ್ ಇರುತ್ತೆ ನೋಡಿ, ಅದನ್ನು ಒಂದಷ್ಟು ಹಾಕ್ಕೊಳ್ಳಿ. ಒಂದು ಚಿಕ್ಕದಾಗಿ ಒಂದು ಚಿಕ್ಕ ಸ್ಪೂನಷ್ಟು ಹಾಕಿದ್ರೂ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪಚ್ಚ ಕರ್ಪೂರ ಇದ್ದರೆ ಹಾಕಬಹುದು. ಇಲ್ಲಾಂದರೆ ರೋಸ್ ಪೆಟಲ್ಸು, ಇಲ್ಲ ಸುಗಂಧ ಭರಿತವಾಗಿರುವಂಥ ಹೂಗಳ ಒಂದು ಆ ಪರಿಮಳ ಏನು ಚೆನ್ನಾಗಿರುತ್ತೆ ನೋಡಿ, ಆ ಹೂಗಳನ್ನು ಕೂಡ ಇದರಲ್ಲಿ ಹಾಕಬಹುದು. ಇಷ್ಟನ್ನು ಮಿಕ್ಸ್ ಮಾಡಿದ್ದೆ ಮೊದಲು ಆ ಉಪ್ಪನ್ನು ಪೊಟ್ಟಣ ಕಟ್ಟಿ ನಾವು ಇಡ್ತೀವಿ. ಇನ್ನು ಮಿಕ್ಕಿದ ಈ ಒಂದು ಲೋಟದಲ್ಲಿ ಈ ವಸ್ತುಗಳನ್ನು ಹಾಕಿ ಚೆನ್ನಾಗಿ ಬೆರೆಸಿ ನೀವು ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸಿ ನಾವು ಸಾಲ ಕೊಡುವ ಮಟ್ಟಕ್ಕೆ ಆ ಶಕ್ತಿ ಬರಲಿ ತಾಯಿ. ನಾವು ಬಯಸಿದಂಥ ಸಂಪತ್ತನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಆಶೀರ್ವಾದ ಮಾಡು. ನಮ್ಮ ಮನೆಯಲ್ಲಿ ಇರುವಂಥ ಬಡತನವನ್ನು, ದರಿದ್ರವನ್ನು ದೂರ ಮಾಡು ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು, ಈ ನೀರನ್ನು ನೀವು ಆ ಬುಡದ ಹತ್ರ ಹಾಕಿ ಸ್ನೇಹಿತರೆ. ಈ ರೀತಿ ಹಾಕಿದಾಗ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ. ನಮ್ಮ ಮನೆಯಲ್ಲಿ ಆ ತಾಯಿ ಸ್ಥಿರ ನಿವಾಸ ಮಾಡೋದಕ್ಕೆ ಬಯಸ್ತಾಳೆ. ಯಾಕಂದರೆ ಇಷ್ಟು ಸುಗಂಧ ಭರಿತವಾಗಿರುವಂಥದ್ದನ್ನು ಭಕ್ತಿಯಿಂದ ನಾವು ಮಾಡಿದಾಗ ಆ ತಾಯಿ ನಮಗೆ ಆರೋಗ್ಯ, ಆಯುಷು ಎಲ್ಲವನ್ನು ಕೊಟ್ಟು, ಸಂಪತ್ತನ್ನು ಕೊಟ್ಟು ಕಾಪಾಡ